ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ. ನನ್ನವನಾಗಿರುವ ನೀತಿವಂತನು ಆತನು ನಂಬಿಕೆಯಲ್ಲಿಯೇ ಬದುಕುತ್ತಾನೆ. ನನ್ನವನಾಗಿರುವ ನೀತಿವಂತನು ಆತನು ನಂಬಿಕೆಯಲ್ಲಿಯೇ ಬದುಕುತ್ತಾನೆ. ಇಬ್ರಿಯರಿಗೆ ಬರೆದ 10:38 ವಚನ. ಇಲ್ಲಿ ದೇವರು ಹೇಳ್ತಾನೆ ನನ್ನವನಾಗಿರುವ ಪಾಪಿ ಅಂತ ಹೇಳುವುದಿಲ್ಲ. ಇಲ್ಲಿ ದೇವರು ಹೇಳ್ತಾನೆ ನನ್ನವನಾಗಿರುವ ನೀತಿವಂತನ ಅಂತ. ನನ್ನವನಾಗಿರುವ ನೀತಿವಂತನು. ಗಾಡ್ ಇಸ್ ಸ್ಪಿರಿಟ್. ದೇವರು ಆತ್ಮಸ್ವರೂಪಿ. ದೇವರು ಆತ್ಮಸ್ವರೂಪಿ ಮತ್ತು ಆತ್ಮಿಕ ಲೋಕದಲ್ಲಿ ಆತನು ಜೀವಿಸ್ತಾ ಇದ್ದಾನೆ. ಮತ್ತು ದೇವರು ನೀತಿ ಸ್ವರೂಪಿ. ನಾವು ಯೇಸು ಕ್ರಿಸ್ತನ ಮೂಲಕ ನಾವು ಇವತ್ತು ಹುಟ್ಟಿದ್ದೇವೆ ನೀತಿ ಸ್ವರೂಪಿಗಳಾಗಿ. ಯಾಕಂದರೆ ಮನುಷ್ಯನು ಆತ್ಮಸ್ವರೂಪಿಯಾಗಿದ್ದಾನೆ. ಅವನಿಗೊಂದು ಪ್ರಾಣ ಇದೆ. ಶರೀರ ಎಂಬ ಮನೆಯಲ್ಲಿ ಆತನು ವಾಸ ಮಾಡುತ್ತಾ ಇದ್ದಾನೆ. ಇವತ್ತು ನಾವು ನೀತಿವಂತರಾದದ್ದು ದ ರಿಯಲ್ ಮ್ಯಾನ್, ದೇವರಿಂದ ಹುಟ್ಟಿದ ವ್ಯಕ್ತಿ. ದೇವರಿಂದ ಹುಟ್ಟಿದ ವ್ಯಕ್ತಿ ಆತನು ನೀತಿವಂತ. ದೇವರು ನೋಡುವಂಥದ್ದು ಆ ವ್ಯಕ್ತಿಯನ್ನು. ದ ಹಿಡನ್ ಮ್ಯಾನ್ ಆಫ್ ದ ಹಾರ್ಟ್ ಅಂತ ಬೈಬಲ್ ಹೇಳ್ತದೆ. ಪೇತ್ರನಿಗೆ ಬರೆದ ಗ್ರಂಥದಲ್ಲಿ 3ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ಓದಿದ್ರೆ ನಮಗೆ ಸಿಗ್ತದೆ. 1 Peter 3:4. Rather let it be the hidden person of the heart with the incorruptible beauty of gentle and quiet spirit, which is very precious in the sight of God. Okay, in the sight of God. 4ನೇ ವಚನದಲ್ಲಿ rather let it be the hidden person of the heart. ಇನ್ನೊಂದು ಟ್ರಾನ್ಸ್ಲೇಷನ್ ಹಿಡನ್ ಮ್ಯಾನ್ ಆಫ್ ದ ಹಾರ್ಟ್ ಅಂತ ಹೇಳಿದೆ. ಹಿಡನ್ ಮ್ಯಾನ್, ಮರೆಯಾಗಿರುವ ವ್ಯಕ್ತಿ. ಈ ಶರೀರದ ಅಂಗದ ಒಳಗೆ ಮರೆಯಾಗಿರುವ ವ್ಯಕ್ತಿ. ಆತನು ಬಾರ್ನ್ ಅಗೇನ್ ಆಗಿದ್ದಾನೆ. ಆತನು ಹೊಸದಾಗಿ ಹುಟ್ಟಿದ್ದಾನೆ. ವಿತ್ ದ ಇನ್ಕರಪ್ಟಬಲ್ ಬ್ಯೂಟಿ, ಅಂದರೆ ನಾವು ಹುಟ್ಟಿದ್ದು ಕರಪ್ಟಬಲ್ ಸೀಡ್ನಿಂದಲ್ಲ, ನಾಶವಾಗುವಂಥ ಬೀಜದಿಂದಲ್ಲ, ನಾಶವಾಗದ ಬೀಜದಿಂದ. ಇನ್ಕರಪ್ಟಬಲ್ ಬ್ಯೂಟಿ ಆಫ್ ಎ ಜಂಟಲ್ ಅಂಡ್ ಕ್ವೈಟ್ ಸ್ಪಿರಿಟ್ ವಿಚ್ ಇಸ್ ವೆರಿ ಪ್ರೀಷಿಯಸ್ ಇನ್ ದ ಸೈಟ್ ಆಫ್ ಗಾಡ್. ದೇವರು ಆತನನ್ನು ನೋಡುತ್ತಾನೆ. ಕ್ರಿಸ್ತನಲ್ಲಿ ಹೊಸದಾಗಿ ಹುಟ್ಟಿದಂಥ ನೀತಿವಂತನಾದ ದೇವರಿಗೆ ನೀತಿವಂತನಾದ ಮಗನಾಗಿ ನೀನು ಹುಟ್ಟಿದ್ದಿ. ಆ ಒಳಗಿನ ಪರ್ಸನ್, ಆ ವ್ಯಕ್ತಿಯನ್ನು ದೇವರು ನೋಡ್ತಾನೆ. ಒಂದಿನ ದೇವರು ಸಾಮ್ಯುಯೇಲನಿಗೆ ಕಳಿಸ್ತಾನೆ ಇಷಯನ ಮನೆಗೆ. ಇಷಯನ ಮಗನಲ್ಲಿ ಒಬ್ಬನನ್ನು ನಾನು ಆರಿಸಿಕೊಂಡಿದ್ದೇನೆ, ನೀನು ಹೋಗಿ ಆತನ ಅಭಿಷೇಕಿಸಬೇಕು. ಪ್ರೇರೆ, ಪ್ರತಿಯೊಬ್ಬರ ಆಯ್ಕೆ ಒಬ್ಬ ವ್ಯಕ್ತಿಯನ್ನು ಸೇವೆಗೆ ಆರಿಸುವಂಥದ್ದು ಅದು ದೇವರ ಆಯ್ಕೆ. ದೇವರ ಆಯ್ಕೆಯನ್ನು ನಾವು ಗೌರವಿಸುವಂಥದ್ದು ಅದು ದೇವರನ್ನು ಗೌರವಿಸುವಂಥದ್ದು. 16 ಸಾಮ್ಯುಯೇಲ್ ಅಲ್ಲಿ ನಾವು ಓದಿದ್ರೆ ನಮಗೆ ಸಿಗ್ತದೆ. 16 ಸಾಮ್ಯುಯೇಲ್ 1ನೇ ಸಾಮ್ಯುಯೇಲ್ 16ನೇ ಅಧ್ಯಾಯ 1ನೇ ವಚನದಿಂದ ಓದಿ ನಮಗೆ ಸಿಗ್ತದೆ. 7ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಆದರೆ ಯೆಹೋವನು ಸಾಮ್ಯುಯೇಲನಿಗೆ ನೀನು ಅವನ ಚೆಲುವಿಕೆಯನ್ನು ನೀಳವನ್ನು ನೋಡಬೇಡ. ಆದರೆ ಯೆಹೋವನು ಸಾಮ್ಯುಯೇಲನಿಗೆ ನೀನು ಅವನ ಚೆಲುವಿಕೆಯನ್ನು ನೀಳವನ್ನು ನೋಡಬೇಡ, ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ. ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡೋನಾಗಿದ್ದಾನೆ ಅಂದನು. ಬಟ್ ದ ಲಾರ್ಡ್ ಸೆಡ್ ಟು ಸಾಮ್ಯುಯೇಲ್, ಡೋಂಟ್ ಜಡ್ಜ್ ಬೈ ಹಿಸ್ ಅಪಿಯರೆನ್ಸ್ ಆರ್ ಹೈಟ್, or I have rejected him. The Lord doesn't see things the way you see them. People judge by the outward appearance, but the Lord looks at the heart. But the Lord looks at the hidden person of the heart. ಇಲ್ಲಿ ದೇವರ ವಾಕ್ಯದಲ್ಲಿ ನನ್ನವನಾಗಿರುವ ನೀತಿವಂತನು ನೀನು ಆದದಲ್ಲ, ದೇವರು ನಿನಗೆ ಕ್ರಿಸ್ತನಲ್ಲಿ ನೀತಿವಂತನಾಗಿ ಮಾಡಿದ್ದಾನೆ. ನಿನ್ನನ್ನೇ ನೀತಿವಂತ ಅಂತ ಹೇಳುವಂಥದ್ದು ದೇರ್ ಇಸ್ ಅ ಪ್ರೈಡ್. ದೇವರು ನಿನ್ನನ್ನು ಮಾಡಿದ್ದನ್ನು ಒಪ್ಪುವಂಥದ್ದು ದೇರ್ ಇಸ್ ಎ ಹಂಬಲ್ನೆಸ್.
ಬಟ್ ದೇವರು ನಿನ್ನ ಏನು ಮಾಡಿದ್ದಾನೆ ಅದನ್ನು ನೀನು ಪ್ರೊಕ್ಲೈಮ್ ಮಾಡುವಂಥದ್ದು, ಅದನ್ನು ಡಿಕ್ಲೇರ್ ಮಾಡುವಂಥದ್ದು, ದಟ್ ಇಸ್ ಹಂಬಲ್ನೆಸ್. ಬಟ್ ಕಾಣುವ ಜನರಿಗೆ ಅದು ಪ್ರೈಡ್ ಆಗಿ ಕಾಣಬಹುದು. ಬಟ್ ದೇವರ ಸೈಟಲ್ಲಿ ದಟ್ ಇಸ್ ಹಂಬಲ್ನೆಸ್. ಹಂಬಲ್ನೆಸ್ ಅಂತ ಹೇಳಿದ್ರೆ ಮನುಷ್ಯನ ಡಿಸ್ಕ್ರಿಪ್ಷನ್ ಬೇರೆ, ದೇವರ ವಿವರಣೆ ಬೇರೆ. ದೀನತೆಯಲ್ಲಿ ದೇವರ ವಿವರಣೆ ವೆರಿ ವೆರಿ ಇಂಪಾರ್ಟೆಂಟ್ ಮನುಷ್ಯರ ವಿವರಣೆಗಿಂತ. ಮನುಷ್ಯರು ಅವರಿಗೆ ತೋರಿಕೆಯ ಪ್ರಕಾರ ವಿವರಣೆ ಮಾಡುತ್ತಾನೆ, ಬಟ್ ದೇವರು ಹೃದಯದಿಂದ ವಿವರಣೆ ಮಾಡುತ್ತಾನೆ. ಇಲ್ಲಿ ಸಾಮ್ಯುಯೇಲನನ್ನು, ಇಲ್ಲಿ ದಾವೀದನನ್ನು ಕರೆದದ್ದು ಯಾರು? ದಾವೀದನನ್ನು ಚೂಸ್ ಮಾಡಿದ್ದು ಸಾಮ್ಯುಯೇಲ ಅಲ್ಲ, ದಾವೀದನನ್ನು ಚೂಸ್ ಮಾಡಿದ್ದು ದೇವರು. ನಾವು ನೋಡ್ತೇವೆ 16 chapter 1 verse. 16 chapter 1 verse. ಯೆಹೋವನು ಸಾಮ್ಯುಯೇಲನಿಗೆ, ನಾನು ಸೌಲನನ್ನು ಇಸ್ರಾಯೇಲ್ ಅರಸನಾಗಿರುವುದಕ್ಕೆ ಅಯೋಗ್ಯನೆಂದು ಬಿಟ್ಟೆನಲ್ಲ. ನೀನು ಅವನಿಗೋಸ್ಕರ ಎಷ್ಟರವರೆಗೆ ದುಃಖಿಸ್ತಿರುವೆ? ಕೊಂಬನ್ನು ಎಣ್ಣೆಯಿಂದ ತುಂಬಿಸಿಕೊಂಡು ಬಾ, ನಾನು ನಿನ್ನನ್ನು ಬೆತ್ಲೆಹೇಮಿನವನಾದ ಇಷಯನ ಬಳಿಗೆ ಕಳಿಸ್ತೇನೆ. ಅವನ ಮಕ್ಕಳೊಬ್ಬನನ್ನು ಅರಸನಾಗಿ ಆರಿಸಿಕೊಂಡಿದ್ದೇನೆ ಎಂದು ಹೇಳಿದನು. ಓಕೆ, ಅದಕ್ಕೆ ಸಾಮ್ಯುಯೇಲನು, ನಾನು ಹೋಗುವುದು ಹೇಗೆ? ಇದು ಸೌಲನಿಗೆ ಗೊತ್ತಾದರೆ ಅವನನ್ನು ಕೊಂದು ಹಾಕೋನಲ್ಲವೇ ಅನ್ನಲು ಆತನು, ನೀನು ಒಂದು ಕಡಸನ್ನು ತೆಗೆದುಕೊಂಡು ಹೋಗಿ ಯೆಹೋವನಿಗೋಸ್ಕರ ಯಜ್ಞ ಮಾಡುವುದಕ್ಕೆ ಬಂದಿದ್ದೇನೆಂದು ಹೇಳಿ ಇಷಯನನ್ನು ಅದಕ್ಕೆ ಕರೆ. ಇಲ್ಲಿ ಎರಡನೇ ವಚನ, ದ ವೆರಿ ವೆರಿ ಇಂಪಾರ್ಟೆಂಟ್. ಎರಡನೇ ವಚನ, ಅದಕ್ಕೆ ಒಂದನೇ ವಚನ, ಯೆಹೋವನು ಸಾಮ್ಯುಯೇಲ, ನಾನು ಸೌಲನು ಇಸ್ರಾಯೇಲ್ ಅರಸನಾಗಿದ್ದಕ್ಕೆ ಅಯೋಗ್ಯನೆಂದು ತಳ್ಳಿಬಿಟ್ಟೆನಲ್ಲ. ನೀನು ಅವನಿಗೋಸ್ಕರ ಎಷ್ಟರವರೆಗೆ ದುಃಖಿಸಿ ಕೊಂಬನ್ನು ಎಣ್ಣೆಯಿಂದ ತುಂಬಿಸಿಕೊಂಡು ಬಾ, ನಾನು ನಿನ್ನನ್ನು ಬೆತ್ಲೆಹೇಮಿನವನಾದ ಇಷಯನ ಬಳಿ ಕಳಿಸ್ತೇನೆ. ಅವನ ಮಕ್ಕಳಲ್ಲೊಬ್ಬನನ್ನು ಅರಸನಾಗಿ ಆರಿಸಿಕೊಂಡಿದ್ದೇನೆ. ದೇವರು ಹೇಳ್ತಾನೆ, ದೇವರು ಆರಿಸಿಕೊಂಡಿದ್ದಾನೆ. ಒಬ್ಬ ವ್ಯಕ್ತಿಯನ್ನು ದೇವರು ಕರೆದಿದ್ದಾನೆ, ದೇವರು ಆರಿಸಿದ್ದಾನೆ. We need to honor that person. ಆ ವ್ಯಕ್ತಿಯನ್ನು ಹಾನರ್ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ದಾವೀದನ ಆಯ್ಕೆ ಸಾಮ್ಯುಯೇಲನ ಆಯ್ಕೆ ಅಲ್ಲ, ದಾವೀದನ ಆಯ್ಕೆ ದೇವರ ಆಯ್ಕೆ. ದೇವರು ಆತನನ್ನು ಆಯ್ಕೆ ಮಾಡಿದ್ದಾನೆ. ಓಕೆ, ದೇವರು ಆತನನ್ನು ನೇಮಿಸ್ತಾನೆ. ಅದಕ್ಕೆ ನಾವು ನೋಡ್ತೇವೆ, ಈ ದಾವೀದ ಯಾಕೆ ಆರಿಸಲ್ಪಟ್ಟ? ಯಾಕಂದರೆ ಆತನು ತನ್ನ ತಂದೆಯ ಕುರಿಗಳ ವಿಷಯದಲ್ಲಿ ಆತನು ನಂಬಿಗಸ್ತನಾಗಿದ್ದ. ತನ್ನ ತಂದೆಯ ಕುರಿಗಳ ವಿಷಯದಲ್ಲಿ ಆತ ನಂಬಿಗಸ್ತನಾಗಿದ್ದ. ಉಳಿದ ಎಲ್ಲ ಮಕ್ಕಳು ಇದ್ದರು, ಬಟ್ ಅವರು ತಂದೆಗೆ ನಂಬಿಗಸ್ತರಾಗಿರಲಿಲ್ಲ. ಅವರ ತಂದೆಗೆ ನಂಬಿಗಸ್ತರಾಗಿರಲಿಲ್ಲ. ಬಟ್ ಒಬ್ಬ ನಂಬಿಗಸ್ತನಾಗಿದ್ದ, ಬಿಕಾಸ್ ಆಫ್ ಗಾಡ್, ಓನ್ಲಿ ಬಿಕಾಸ್ ಆಫ್ ಗಾಡ್. ಪ್ರೇರೆ, ಉದ್ಧಾರವು ಒಬ್ಬ ಮನುಷ್ಯನಿಗೆ ಉದ್ಧಾರ ಪೂರ್ವ ಪಶ್ಚಿಮ ದಕ್ಷಿಣದಿಂದ ಬರುವಂಥದ್ದಲ್ಲ. ಉದ್ಧಾರವು ಒಬ್ಬ ಮನುಷ್ಯನಿಗೆ ದೇವರಿಂದ ಬರುವಂಥದ್ದು. ದ ಪ್ರಮೋಷನ್ ಡಸ್ ನಾಟ್ ಕಮ್ ಫ್ರಮ್ ಈಸ್ಟ್ ಅಂಡ್ ವೆಸ್ಟ್. ದ ಪ್ರಮೋಷನ್ ಇಸ್ ಕಮ್ ಫ್ರಮ್ ಎಬವ್. ಅದು ಆತನಿಂದ ಬರುತ್ತದೆ. ಈ ದಾವೀದ ನಾವು ನೋಡ್ತೇವೆ, ಆತನು ತಂದೆಗೆ ಅಧೀನಾದ ಮಗನಾಗಿದ್ದ. ಇನ್ನೊಬ್ಬ ನಾವು ನೋಡ್ತೇವೆ, ಸೊಲೊಮನ್, ಆತನ ಮಗ. ಅವನ ವಿಷಯದಲ್ಲಿ ದಾವೀದನು ಸಾಕ್ಷಿ ಕೊಡುತ್ತಾನೆ. ನಾವು ಓದಿದ್ರೆ ನಮಗೆ ಸಿಗ್ತದೆ, 1 Chronicle 28 chapter. 1 Chronicle 28 4 4 ಓದಿ ನಮಗೆ ಸಿಗ್ತದೆ. ನಾವು 3 ಓದುವ. 1 Chronicle 28 3 ವಚನ. ಆಗ ದೇವರು ನನಗೆ, ನೀನು ಮಹಾಯುದ್ಧಗಳು ನಡೆಸಿ ಬಹಳ ರಕ್ತವನ್ನು ಸುರಿಸಿದವನು, ನನ್ನ ಹೆಸರಿಗೋಸ್ಕರ ಆಲಯವನ್ನು ಕಟ್ಟಿಸಬಾರದು ಎಂದು ಹೇಳಿದನು. ಓಕೆ, ಇಸ್ರಾಯೇಲ್ ದೇವರಾದ ಯೆಹೋವನು ನನ್ನ ತಂದೆಯ ಮನೆಯವರೆಲ್ಲರಲ್ಲಿ ನನ್ನನ್ನೇ ಸದಾ ಇಸ್ರಾಯೇಲರ ಅರಸನಾಗಿರುವುದಕ್ಕೆ ಆರಿಸಿಕೊಂಡನು. ಇಲ್ಲಿ ದಾವೀದನು ಅಕ್ನಾಲೆಜ್ ಮಾಡುತ್ತಾನೆ. ಇಲ್ಲಿ ಸಾಮ್ಯುಯೇಲನ ದೇವರು ಹೇಳ್ತಾ ಇದ್ದಾನೆ, ನಾನು ಅವನನ್ನು ಆರಿಸಿಕೊಂಡಿದ್ದೇನೆ, ಅವನನ್ನು ಆರಿಸಿಕೊಂಡಿದ್ದೇನೆ. ದೇವರು ಹೇಳ್ತಾನೆ, ಆ ವ್ಯಕ್ತಿಯನ್ನು ಆರಿಸಿಕೊಂಡಿದ್ದೇನೆ.
ಬಟ್ ಡೇವಿಡ್ ಅಕ್ನಾಲೇಜ್ ಮಾಡ್ತಾನೆ, ದೇವರು ನನ್ನನ್ನು ಆರಿಸಿಕೊಂಡಿದ್ದಾನೆ. 4ನೇ ವಚನ, ದ ಇಂಪಾರ್ಟೆಂಟ್ 4 ವರ್ಸ್. ಇಸ್ರಾಯೇಲ್ ದೇವರ ದೇವರು ನನ್ನ ತಂದೆಯ ಮನೆಯವರಲ್ಲಿ ನನ್ನನ್ನೇ ಸದಾ ಇಸ್ರಾಯೇಲರ ಅರಸನಾಗಿರುವುದಕ್ಕೆ ಆರಿಸಿಕೊಂಡನು. ಆತನು ಯಹೂದ ಕುಲವು ರಾಜ್ಯ ಕುಲವಾಗಬೇಕೆಂದು ನೇಮಿಸಿ ಆ ಕುಲದಲ್ಲಿ ನನ್ನ ತಂದೆಯ ಕುಟುಂಬವನ್ನು ಆರಿಸಿಕೊಂಡನು. ನನ್ನ ತಂದೆಯ ಎಲ್ಲ ಮಕ್ಕಳಲ್ಲಿ ನನ್ನನ್ನೇ ಮೆಚ್ಚಿ ಇಸ್ರಾಯೇಲರ ಅರಸನ್ನಾಗಿ ಮಾಡಿದನು. ನನಗೆ ದಯಪಾಲಿಸಿದ ಅನೇಕ ಮಂದಿ ಮಕ್ಕಳಲ್ಲಿ ನನ್ನ ಮಗನಾದ ಸೊಲೊಮೋನನನ್ನು ಯೆಹೋವನ ರಾಜ್ಯ ಸಿಂಹಾಸನವಾಗಿರುವ ಇಸ್ರಾಯೇಲ್ ಸಿಂಹಾಸನದ ಮೇಲೆ ಕುಳ್ಳಿರಿಸಿದಗೋಸ್ಕರ ಆರಿಸಿಕೊಂಡನು. ಅವರಲ್ಲಿ ದಾವೀದನಿಗೆ ಅನೇಕ ಮಕ್ಕಳಿದ್ದರು, ಪೊಸಿಷನ್ಗೋಸ್ಕರ ಹೋರಾಟ ಮಾಡುತ್ತಿದ್ದರು. ನಾನು ರಾಜ್ಯ ಆಗಬೇಕು, ನನಗೆ ಸ್ಥಾನ ಬೇಕು, ಓಕೆ, ನನಗೆ ಸ್ಥಾನ ಬೇಕು. ಎಷ್ಟು ಪ್ರಾಕ್ಟೀಸ್ ಮಾಡಿದ್ರು, ಏನು ಮಾಡಿದ್ರು, ದೇವರ ಆಲೋಚನೆಯೇ ನೆರವೇರುತ್ತದೆ. ಆತನು ಅನ್ಯರ ಸಂಕಲ್ಪಗಳನ್ನು ವ್ಯರ್ಥ ಮಾಡುತ್ತಾನೆ, ಅವರ ಆಲೋಚನೆಗಳು ನಿಷ್ಫಲಪಡಿಸ್ತಾನೆ. ಬಟ್ ದೇವರು ಆರಿಸಿಕೊಂಡ ವ್ಯಕ್ತಿಯೇ ಅಲ್ಲಿ ಸಿಂಹಾಸನದಲ್ಲಿ ಕೂತ್ಕೊಂಡ. ಯಾಕೆ ದೇವರು ಸೊಲೊಮೋನನ್ನು ಆರಿಸಿಕೊಂಡನು? 4 chapter 3 verse ಪ್ರೊವರ್ಬ್. ಯಾಕೆ ದೇವರು ಸೊಲೊಮೋನನ್ನು ಆರಿಸಿಕೊಂಡನು? ನಾನು ನನ್ನ ತಂದೆಗೆ ಅಧೀನಾದ ಮಗನು, ತಾಯಿಯ ದೃಷ್ಟಿಗೆ ಕೋಮಲನಾದ ಏಕಪುತ್ರನು ಆಗಿದ್ದೇನೆ. When I was my father's son, tender and the only one in the sight of my mother. When I was my father's son, ಇಂಗ್ಲಿಷ್ ಹೇಳ್ತದೆ, ನಾನು ನನ್ನ ತಂದೆಯ ಮಗನು, ತಂದೆಗೆ ಅಧೀನಾದ ಮಗನು. ಪ್ರೇರೆ, ಅದಕ್ಕೋಸ್ಕರ ಬೈಬಲ್ ಹೇಳ್ತೆ, ನನ್ನವನಾಗಿರುವ ನೀತಿವಂತನು ಅವನು ನಂಬಿಕೆಯಲ್ಲಿಯೇ ಬದುಕುತ್ತಾನೆ. ನನ್ನವನಾಗಿರುವ ನೀತಿವಂತನು ನಂಬಿಕೆಯಲ್ಲಿ ಬದುಕುತ್ತಾನೆ. ಅದಕ್ಕೋಸ್ಕರ 28ನೇ ಜಾನೋಕ್ತಿಯಲ್ಲಿ ಬರೆಯಲ್ಪಟ್ಟಿದೆ, 25ನೇ ವಚನ. ಆಸೆ ಬಡುಕನು ಜಗಳವನ್ನೆಬ್ಬಿಸುವನು, ಯೆಹೋವನಲ್ಲಿ ಭರವಸೆ ಇಡುವನು ಪುಷ್ಟನಾಗುವನು. He who is the proud heart stirs up strife, but he who trusts in the Lord will be prospered. Because he trusts in God. ಆತನು ದೇವರ ಮೇಲೆ ನಂಬಿಕೆ ಇಡುತ್ತಾನೆ. ಯಾಕಂದ್ರೆ ದಾವೀದನು ತನ್ನ ದೇವರ ಮೇಲೆ ನಂಬಿಕೆ ಇಟ್ಟಿದ್ದ. ದೇವರ ಮೇಲೆ ನಂಬಿಕೆ ಇಟ್ಟು ಅವನು ತಂದೆಗೆ ಅಧೀನಾದ ಮಗನಾಗಿದ್ದ. ಸೊಲೊಮೋನನು ದೇವರ ಮೇಲೆ ನಂಬಿಕೆ ಇಟ್ಟು ತನ್ನ ತಂದೆಗೆ ಅಧೀನಾದ ಮಗನಾಗಿದ್ದ. ಉಳಿದವರೆಲ್ಲರೂ ಪೊಸಿಷನ್ಗೋಸ್ಕರ ಜಗಳ ಆಡಿದರು. ಬಟ್ ತಂದೆಗೆ ಅಧೀನಾದ ಮಗನನ್ನೇ ದೇವರು ಆರಿಸಿಕೊಂಡ. ಪ್ರೈಸ್ ಗಾಡ್. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಆಸೆ ಬಡುಕನು ಜಗಳವನ್ನೆಬ್ಬಿಸುವನು, ಯೆಹೋವನಲ್ಲಿ ಭರವಸೆ ಇಡುವವನು ಪುಷ್ಟನಾಗುವನು. ದೀನತೆ ಅಂದ್ರೆ ಪ್ರಿಯರೇ, ನೀನು ದೇವರ ಮೇಲೆ ಭರವಸೆ ಇಡುವಂಥದ್ದು. ಯು ಟ್ರಸ್ಟ್ ಇನ್ ಗಾಡ್ ಇನ್ ಎವ್ರಿಥಿಂಗ್. ದೇವರ ಮೇಲೆ ಟ್ರಸ್ಟ್ ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಬರುವಂಥದ್ದು ಫಿಯರ್, ಇನ್ಸೆಕ್ಯೂರ್, ಪ್ರೈಡ್, ಇದೆಲ್ಲ ಸಂಗತಿಗಳು ಬರುತ್ತವೆ. ದ ಫ್ಲೆಶ್ ಇಸ್ ವರ್ಕಿಂಗ್. ವೆನ್ ಯು ಟ್ರಸ್ಟ್ ಇನ್ ಗಾಡ್, ಯು ವಿಲ್ ಸ್ಟ್ಯಾಂಡ್ ಆನ್ ಯುವರ್ ಪೊಸಿಷನ್. ಪ್ರೈಸ್ ಗಾಡ್. ಯು ವಿಲ್ ಸ್ಟ್ಯಾಂಡ್ ಆನ್ ಯುವರ್ ಪೊಸಿಷನ್. ದೇವರು ನಮಗೆ ವಾಕ್ಯ ಎಂಬ ಮೇರೆಯನ್ನು ಕೊಟ್ಟಿದ್ದಾನೆ. ಸಮುದ್ರಕ್ಕೆ ತನ್ನದೇ ಎಂಬ ಮೇರೆ ಇದೆ. ಓಕೆ, ಅದನ್ನು ದಡ ಮೀರಿದರೆ ಸಮುದ್ರ ಪ್ರಾಬ್ಲಮ್ ಆಗ್ತದೆ, ಅನೇಕರು ಡಿಸ್ಟ್ರಾಯ್ ಆಗುತ್ತಾರೆ. ಅದಕ್ಕೆ ಆಸೆ ಬಡುಕನು ಜಗಳವನ್ನೆಬ್ಬಿಸುವನು, ಯೆಹೋವನಲ್ಲಿ ಭರವಸೆ ಇಡುವನು ಪುಷ್ಟನಾಗುವನು. 26ನೇ ವಚನ ಹೇಳ್ತದೆ, ತನ್ನಲ್ಲೇ ಭರವಸೆ ಇಡುವನು ಮೂಢನು, ಜ್ಞಾನದಿಂದ ನಡೆಯುವನು ಉದ್ಧಾರವನ್ನು ಪಡೆಯುವನು. He who trusts in the own heart is a fool, but whoever walk wisely will be delivered.
ಪ್ರೇರೆ, ನನ್ನವನಾಗಿರುವ ನೀತಿವಂತನು ಅವನು ನಂಬಿಕೆಯಲ್ಲೇ ಬದುಕುತ್ತಾನೆ. ಅವನು ಹಿಂತೆಗೆದರೆ ಅವನಲ್ಲಿ ನನಗೆ ಸಂತೋಷವಿಲ್ಲ. ನಂಬಿಕೆ ಯಾರ ಮೇಲೆ? ಕಾಣದ ಲೋಕದಲ್ಲಿರುವ ದೇವರ ಮೇಲೆ. ವಿದೌಟ್ ಫೇತ್ ನೋ ಒನ್ ಕ್ಯಾನ್ ಪ್ಲೀಸ್ ಗಾಡ್. ನಂಬಿಕೆ ಇಲ್ಲದೆ ಯಾರು ಕೂಡ ದೇವರನ್ನು ಮೆಚ್ಚಿಸಲಿಕ್ಕೆ ಆಗೋದಿಲ್ಲ. ಬೈಬಲ್ ಹೇಳುವುದಿಲ್ಲ ಕಣ್ಣೀರಿಲ್ಲದೆ ಯಾರು ದೇವರನ್ನು ಮೆಚ್ಚಿಸಲಿಕ್ಕೆ ಆಗುವುದಿಲ್ಲ ಅಂತ, ನಿರೀಕ್ಷೆ ಇಲ್ಲದೆ ಯಾರು ದೇವರನ್ನು ಮೆಚ್ಚಿಸಲಿಕ್ಕೆ ಆಗುವುದಿಲ್ಲ ಅಂತ ಹೇಳಲಿಲ್ಲ. ಬಟ್ ಬೈಬಲ್ ಹೇಳ್ತದೆ, ಇಬ್ರಿಯರಿಗೆ ಬರೆದ 11ನೇ ಅಧ್ಯಾಯ 6ನೇ ವಚನದಲ್ಲಿ, ನಂಬಿಕೆ ಇಲ್ಲದೆ ಯಾರು ಕೂಡ ದೇವರನ್ನು ಮೆಚ್ಚಿಸಲಿಕ್ಕೆ ಆಗುವುದಿಲ್ಲ. ಇಟ್ ಈಸ್ ಇಂಪಾಸಿಬಲ್. ಫೇತ್ ಇಸ್ ಇನ್ ವಾಟ್? ನಂಬಿಕೆ ಯಾವುದರ ಮೇಲೆ? ನಂಬಿಕೆ ದೇವರ ವಾಕ್ಯದ ಮೇಲೆ. ದೇವರ ವಾಕ್ಯದ ಮೇಲೆ ನಿನ್ನ ಭರವಸೆ. ದೇವರು ನಿನ್ನ ಬಗ್ಗೆ ಏನು ಹೇಳುತ್ತಾನೋ ಅದೇ ನೀನು ಆಗಿದ್ದೆ. ದೇವರು ನಿನಗೆ ಏನು ಹೊಂದಲು ಹೇಳುತ್ತಾನೋ ಅದನ್ನು ನಾವು ಹೊಂದುವರಾಗಿದ್ದೇವೆ. ದೇವರು ನಮಗೆ ಏನು ಮಾಡಲು ಹೇಳುತ್ತಾನೋ ಅದನ್ನು ನಾವು ಮಾಡುವರಾಗಿದ್ದೇವೆ. ದಿಸ್ ದ ಮೆಡಿಟೇಷನ್. ಯು ಸಿ ಯುವರ್ ಸೆಲ್ಫ್ ಥ್ರೂ ದ ವರ್ಡ್ ಆಫ್ ಗಾಡ್. ನಮ್ಮನ್ನು ನಾವು ದೇವರ ವಾಕ್ಯದಲ್ಲಿ ನೋಡುವುದಂದರೆ ದೇವರು ನಮ್ಮನ್ನು ನೋಡಿದಾಗೆ ನಾವು ನೋಡುವುದು. ಅದಕ್ಕೆ ಬೈಬಲ್ ಹೇಳ್ತಿದೆ, ನಾನು ಮನುಷ್ಯರಾಗಿ ಹೊರಗೆ ನೋಡುವವರಲ್ಲ, ನಾನು ಆಂತರ್ಯವನ್ನು ನೋಡುವವನು. ನಾನು ಮನುಷ್ಯನಾಗಿ ಹೊರಗೆ ನೋಡುವಲ್ಲ, ಆಂತರ್ಯವನ್ನು ನೋಡುವನು. ಬಟ್ ದೇವರು ನಿಮ್ಮ ಆಂತರ್ಯವನ್ನು ನೋಡ್ತಾನೆ. ಬಟ್ ನಾವು ನಮ್ಮ ಆಂತರ್ಯವನ್ನು ದೇವರ ಹಾಗೆ ನೋಡಬೇಕಾದ್ರೆ ವಾಕ್ಯದ ಮೂಲಕ ನೋಡಬೇಕು. ನಿಮ್ಮ ಮೈಂಡಲ್ಲಿ ಅನೇಕ ಆಲೋಚನೆಗಳು ಬರ್ಬೋದು, ಅನೇಕ ಸಂಗತಿಗಳು ಬರ್ಬೋದು. ಬಟ್ ದೇವರು ನಿನ್ನನ್ನು ಹೇಗೆ ನೋಡ್ತಾನೆ? ದೇವರು ನಿನ್ನ ಹೇಗೆ ನೋಡ್ತಾನೆ ಅಂತ ಹೇಳಿದ್ರೆ ವಾಕ್ಯದಲ್ಲಿ ನೋಡ್ತಾನೆ. ದೇವರ ವಾಕ್ಯವೇ ದೇವರಾಗಿದ್ದಾನೆ. ದೇವರ ವಾಕ್ಯ ನಿನ್ನ ಬಗ್ಗೆ ಏನು ಹೇಳ್ತದೆ ಅದೇ ನೀನು ಆಗಿದ್ದೆ ಅಂತ ಹೇಳಿದರೆ ನಿನ್ನನ್ನು ನೀನು ವಾಕ್ಯ ಎಂಬ ಕನ್ನಡಿಯಲ್ಲಿ ನೋಡುವಂಥದ್ದು. ಆಲ್ವೇಸ್ ಸಿ ಯುವರ್ ಸೆಲ್ಫ್. ಯು ಆರ್ ಹೆಲ್ತಿ, ಯು ಆರ್ ಸ್ಟ್ರಾಂಗ್, ಯು ಆರ್ ಮೋರ್ ದೆನ್ ಕಾಂಕರರ್. ನೀನು ಜಯಶಾಲಿ ಆಗಿದ್ದಿ, ಜಯಶಾಲಿಗಳಿಗಿಂತ ಜಯಶಾಲಿ ಆಗಿದ್ದಿ. ನೀನು ಆರೋಗ್ಯದಲ್ಲಿ ನಡೆಯುತ್ತಿ, ಸಮೃದ್ಧಿಯಲ್ಲಿ ನಡೆಯುತ್ತಿ, ಅಭಿವೃದ್ಧಿಯಲ್ಲಿ ನೀನು ನಡೆಯುತ್ತಿ, ನಿತ್ಯ ಜೀವದಲ್ಲಿ ನಡೆಯುತ್ತಿ, ಬೆಳಕಿನಲ್ಲಿ ನೀನು ನಡೆಯುತ್ತಿ. ಓಕೆ, ನೀನು ಯಾವಾಗ ನಡೆಯುತ್ತಿ ಆಗ ನಿನ್ನ ಬೆಳಕು ಅನೇಕರಿಗೆ ಪ್ರಕಾಶಿಸಲ್ಪಡುತ್ತದೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನೀತಿಯಲ್ಲಿ ನಡೆಯುವವನು ಆತ ನೀತಿವಂತನಾಗಿದ್ದಾರೆ ಎಂದು ನಮಗೆ ಗೊತ್ತಿದ್ದರೆ ನೀತಿಯನ್ನು ಅನುಸರಿಸುವ ಪ್ರತಿಯೊಬ್ಬನು ಆತನಿಂದ ಹುಟ್ಟಿದವನಾಗಿದ್ದಾನೆಂದು ನೀವು ತಿಳಿದಿದ್ದೀರಿ. ಪ್ರೈಸ್ ಗಾಡ್. ಕೆಲವರು ಕೇಳಿದರೆ, ಮೊನ್ನೆ ನಾನು ಮಾತಾಡಿದೆ, ನೀನು ನೀತಿವಂತನಂತ ಕೇಳಿದರೆ, ನಾನು ನೀತಿವಂತನಲ್ಲ, ನಾನು ರಕ್ಷಣೆ ಹೊಂದಿದ ಪಾಪಿ. ನೀವು ರಕ್ಷಣೆ ಹೊಂದಿದ ಪಾಪಿಗಳಲ್ಲ, ನೀವು ರಕ್ಷಣೆ ಹೊಂದಿದ ನೀತಿವಂತರು. ಓಕೆ. ಕೆಲವರು ಹೇಳ್ತಾನೆ, ನಾನು ನೀತಿವಂತನಾಗಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ಐ ಆಮ್ ಟ್ರೈಂಗ್ ಟು ಬಿ ರೈಚಸ್. ನೀನು ನೀತಿವಂತನಾಗಲಿಕ್ಕೆ ನೀನು ಟ್ರೈ ಮಾಡಿದ್ದರಿಂದ ನೀನು ನೀತಿವಂತನಾಗುವುದಿಲ್ಲ. ನೀವು ನಂಬಿದ್ದರಿಂದ ನೀವು ನೀತಿವಂತನಾಗುತ್ತೆ. ದ ಫಿನಿಶ್ಡ್ ವರ್ಕ್ ಆಫ್ ದ ಕ್ರಾಸ್. ಗಾಡ್ಸ್ righteousness is imparted into your spirit. You are born as a righteous. ನೀನು ಹುಟ್ಟಿದ ನಂತರ ಹುಡುಗಿ ಆಗುವುದಿಲ್ಲ. ಹುಟ್ಟುವಾಗಲೇ ಹುಡುಗಿಯಾಗಿ ಹುಟ್ಟುತ್ತಿ, ಹುಟ್ಟುವಾಗಲೇ ಹುಡುಗನಾಗಿ ಹುಟ್ಟಿದ್ದೆ. ಅದೇ ರೀತಿ ನಾವು ಹುಟ್ಟುವಾಗಲೇ ನೀತಿವಂತನಾಗಿ ನಾವು ಹುಟ್ಟಿದ್ದೇವೆ. ವಿ ಆರ್ born righteous. ನಿಮಗೆ ಈ ನಾಲೆಜ್ ಇದೆ ಅಂತ ಹೇಳಿದ್ರೆ, ಈ ಕಾನ್ಫಿಡೆನ್ಸ್ ಇದೆ ಅಂತ ಹೇಳಿದ್ರೆ, ನಿಮ್ಗೆ ಯಾವಾಗಲೂ ಪ್ರಾರ್ಥನೆ ಮಾಡಲಿಕ್ಕೆ ಧೈರ್ಯ ಇರುತ್ತದೆ. ನೀವು ಬೋಲ್ಡ್ಲಿ ನೀವು ಪ್ರಾರ್ಥನೆ ಮಾಡುತ್ತೀರಿ. ಯಾಕಂದರೆ ದೇವರು ನೀತಿವಂತರ ಪ್ರಾರ್ಥನೆಗೆ ಕಿವಿ ಕೊಡುತ್ತಾನೆ. ನೀವು ನೀತಿವಂತರು ಕ್ರಿಸ್ತನಲ್ಲಿ ಅಂತ ನಿಮಗೆ ನಂಬಿಕೆ ಇರುತ್ತದೆ. ನಾಲೆಜ್ ಬ್ರಿಂಗ್ಸ್ ಅಂಡರ್ಸ್ಟ್ಯಾಂಡಿಂಗ್. ತಿಳುವಳಿಕೆಯನ್ನು ತರುತ್ತದೆ. ಮತ್ತು ಸತ್ಯವೇದದಲ್ಲಿ ಅನೇಕ ವಾಕ್ಯಗಳು ಬರೆಯಲ್ಪಟ್ಟಿದೆ. ನೀತಿವಂತನು ಯಾರು ಅಂತ. ನೀತಿವಂತನ ಸಂತಾನವು ಅದು ಬಲಿಷ್ಠವಾಗುವುದು. ನೀತಿವಂತರಿಗೆ ಕೆಟ್ಟ ಸುದ್ದಿಯ ಭಯವೇ ಇಲ್ಲ. ನೀತಿವಂತರು ನೀರಾವರಿಯಲ್ಲಿ ಬೆಳೆದ ಎಣ್ಣೆ ಮರದ ಸಸ್ಯಗಳಂತಿದ್ದಾರೆ. ನೀತಿವಂತರು ಖರ್ಜೂರದ ಮರದಾಗಿ ಬೆಳೆಯುವರು, ಲೆಬನೋನ್ನ ದೇವದಾರ ವೃಕ್ಷದಾಗಿ ವೃದ್ಧಿಯಾಗುವರು. ದೇವರ ಆಲಯದಲ್ಲಿ ಸಸಿಗಳಂತೆ ನೆಡಲ್ಪಡುವರು, ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು ಅಂತ ವಾಕ್ಯ ಹೇಳ್ತದೆ. ನೀತಿವಂತರನ್ನು ದ್ವೇಷಿಸುವವರು ಅಪರಾಧಿಗಳು ಎಂದು ಎನಿಸಲ್ಪಡುವರು. ನೀತಿವಂತರ ಎಲುಬುಗಳನ್ನು ಆತನು ಕಾಪಾಡುತ್ತಾನೆ. ನೀತಿವಂತರಿಗೆ ಸಂಭವಿಸುವ ಕಷ್ಟಗಳು ಅನೇಕ ಇದ್ದರು.
ಯೆಹೋವನು ಅವೆಲ್ಲವುಗಳಿಂದ ಬಿಡಿಸ್ತಾನೆ. ನೀತಿವಂತರ ಕೊಂಬು ಮಹಿಮೆಯೊಡನೆ ಎತ್ತಲ್ಪಡುವುದು. ನೀತಿವಂತನು ನನ್ನ ಜನರು ಯಾವಾಗಲೂ ಜ್ಞಾಪಿಸುವರು. ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆಯು ಅದು ಬಹು ಬಲವುಳ್ಳದು. ಪ್ರಿಯರೇ, ಇದೆಲ್ಲ ನನ್ನವನಾಗಿರುವ ನೀತಿವಂತನು ನಂಬಿಕೆಯಲ್ಲೇ ಬದುಕುತ್ತಾನೆ. ರೈಚಸ್ನೆಸ್ ಎಂಬುವಂಥದ್ದು ದೇವರ ಡಿವಿನಿಟಿ, ದೈವಿಕ ಸ್ವಭಾವ. ನೀತಿವಂತ ಹೇಳುವಂಥದ್ದು ದೇವರ ಮುಂದೆ ನಿಲ್ಲುವಂಥ ಹಕ್ಕು. ಅವನು ಪರಿಶುದ್ಧನು, ದೋಷವಿಲ್ಲದವನು, ನಿರ್ದೋಷಿ. ಪ್ರೇರಿ, ಈ ನೀತಿ ಎಂಬ ವರ ನಮಗೆ ಗಿಫ್ಟ್ ಆಗಿ ಕೊಡಲ್ಪಟ್ಟಿದೆ. ತೀತನು ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 6ನೇ ವಚನ, 6 ಮತ್ತು 7ನೇ ವಚನ, ನಾವು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯಿಂದ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟು. ನಾವು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯಿಂದ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟು ನಿತ್ಯ ಜೀವದ ನಿರೀಕ್ಷೆಯನ್ನು ಪಡೆದು ಅದಕ್ಕೆ ಬಾಧ್ಯರಾಗುವಂತೆ ದೇವರು ಆತನ ಮೂಲಕ ಪವಿತ್ರಾತ್ಮನನ್ನು ನಮ್ಮ ಮೇಲೆ ಸಮೃದ್ಧಿಯಾಗಿ ಸುರಿಸಿದನು. ಇದು ನಂಬತಕ್ಕ ಮಾತಾಗಿದೆ. ಇದು ಕತೆ ಅಲ್ಲ, ಇದು ಕತೆ ಅಲ್ಲ. ನಾವು ನೀತಿವಂತರಾದದ್ದು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯಿಂದ. ಇಟ್ಸ್ ದ ಗಿಫ್ಟ್ ಆಫ್ ರೈಚಸ್ನೆಸ್. ನೀನು ಯೇಸುವನ್ನು ಅಂಗೀಕಾರ ಮಾಡಿದಾಗ 3 ಸಂಗತಿಗಳು ನೀನು ಹೊಂದುತ್ತಿ. ನಂಬರ್ 1, ಗಿಫ್ಟ್ ಆಫ್ ರೈಚಸ್ನೆಸ್. ನಂಬರ್ 1, ಗಿಫ್ಟ್ ಆಫ್ ರೈಚಸ್ನೆಸ್. ನಂಬರ್ 2, ಗಿಫ್ಟ್ ಆಫ್ ಇಟರ್ನಲ್ ಲೈಫ್. ನಿತ್ಯ ಜೀವವನ್ನು ನೀನು ಹೊಂದುತ್ತಿ. ಯು ವಿಲ್ ರಿಸೀವ್ ಇಟರ್ನಲ್ ಲೈಫ್. ನಂಬರ್ 3, ನೀನು ಪವಿತ್ರಾತ್ಮನ ವರವನ್ನು ಹೊಂದುತ್ತಿ. ಈ 3 ಸಂಗತಿಗಳು ಕೂಡ ನೀನು ಪ್ರಯತ್ನದಿಂದ ಸಿಕ್ಕುವಂಥದ್ದಲ್ಲ, ನಿನ್ನ ನಂಬಿಕೆಯಿಂದ ಸಿಕ್ಕುವಂಥದ್ದು. ಒನ್ಸ್ ಯು ಬಿಲೀವ್, ಈ 3 ಸಂಗತಿಗಳನ್ನು ನೀನು ಫೇತಲ್ಲಿ ಹೊಂದುತ್ತಿ. ಈಗ ನನ್ನವನಾಗಿರುವ ನೀತಿವಂತನು, ದೇವರು ಹೇಳ್ತಾ ಇದ್ದಾನೆ, ಅವನು ನಂಬಿಕೆಯಲ್ಲಿಯೇ ಬದುಕುತ್ತಾನೆ. ಅವನು ಹಿಂತೆಗೆದರೆ ಅವನು ನನಗೆ ಸಂತೋಷವಿಲ್ಲ. ಅವನ ನಂಬಿಕೆಯಲ್ಲಿ ಮೂವ್ ಆದರೆ ನನಗೆ ಸಂತೋಷ. ಅದೇ ನನಗೆ ಮೆಚ್ಚುಗೆ, ಅದೇ ನನಗೆ ಸಂತೋಷ. ಪ್ರೇರೆ, ಈ ಸಂಜೆ ವೇಳೆಯಲ್ಲಿ ದೇವರು ನಿಮಗೆ ಎನ್ಕರೇಜ್ ಮಾಡ್ತಾನೆ. ನನ್ನವನಾಗಿರುವ ನೀತಿವಂತನು ನಂಬಿಕೆಯಲ್ಲಿ ಆತನು ಮುಂದೆ ಹೋಗಲಿ. ಅನೇಕ ಚಾಲೆಂಜಸ್ಗಳು, ಅನೇಕ ಸವಾಲುಗಳು, ಅನೇಕ ಬಿರುಗಾಳಿಗಳು ನಿಮ್ಮ ಜೀವಿತದಲ್ಲಿ ಇರಬಹುದು. ನೀವು ಮುಂದೆ ಹೋಗುವಾಗ ಅದೆಲ್ಲ ಶಾಂತವಾಗಿ ಹೋಗ್ತದೆ. ಅದಕ್ಕೋಸ್ಕರ ಅದನ್ನು ಮೆಡಿಟೇಟ್ ಮಾಡಿ ಕೂತ್ಕೊಳ್ಬೇಡ್ರಿ. ಪರಿಸ್ಥಿತಿಗಳನ್ನು, ಗಾಳಿಗಳನ್ನು, ಯಾರು ಹೇಳಿದ್ದನ್ನು ಮೆಡಿಟೇಟ್ ಮಾಡಿ ಕೂತ್ಕೊಳ್ಬೇಡ್ರಿ. ಓಕೆ, ದಟ್ ಇಸ್ ಡಿಸೆಪ್ಷನ್. ಅನೇಕ ಬಿರುಗಾಳಿ ಬರ್ಬೋದು, ಅನೇಕ ಸವಾಲುಗಳು ಬರ್ಬೋದು, ಅನೇಕ ಚಾಲೆಂಜ್ಗಳು ಬರ್ಬೋದು. ಬಟ್ ದೇವರ ವಾಕ್ಯವನ್ನೇ ಮೆಡಿಟೇಟ್ ಮಾಡ್ರಿ. ದೇವರು ನಿಮ್ಮನ್ನು ನೋಡಿದಾಗೆ ನಿಮ್ಮನ್ನು ನೋಡಲಿಕ್ಕೆ ಕಲಿಯಿರಿ. ಲರ್ನ್ ಟು ಸಿ ಯುವರ್ ಸೆಲ್ಫ್ ಥ್ರೂ ದ ಐಸ್ ಆಫ್ ಗಾಡ್. ಅದಕ್ಕೆ ದೇವರು ಹೇಳ್ತಾನೆ, ನಾನು ಮನುಷ್ಯರಾಗಿ ಹೊರಗೆ ನೋಡುವರಲ್ಲ, ನೀನು ಅವನ ನೀಳ ಚಂದವನ್ನು ನೋಡಬೇಡ. ಇದೇ ಪೇತ್ರನು ಬರೀತಾನೆ, ಸ್ತ್ರೀಯರಿಗೆ ಜಡೆ ಹೆಣೆದುಕೊಳ್ಳುವುದು, ವಸ್ತ್ರಗಳನ್ನು ಧರಿಸಿಕೊಳ್ಳುವುದು ಅಥವಾ ಆಭರಣಗಳನ್ನು ಧರಿಸಿಕೊಳ್ಳುವುದು, ಈ ಮೊದಲಾದ ಹೊರಾಂಗಣ ಶೃಂಗಾರವೇ ನಿಮ್ಮ ಅಲಂಕಾರವಾಗಿರಬಾರದು. ಓಕೆ, ಅಲಂಕಾರವಾಗಿರಬಾರದು. 4ನೇ ವಚನ ಹೇಳಿದೆ, ಜಡೆ ಹೆಣೆದುಕೊಳ್ಳುವುದು. ಜಡೆ ಹೆಣೆದು ತಪ್ಪಲ್ಲ, ಅದರ ಅರ್ಥ ಕೇವಲ ಹೊರಗೆ ಮಾತ್ರ ಅಲ್ಲ. ಜಡೆ ಹೆಣೆದುಕೊಳ್ಳುವುದು, ಚಿನ್ನದ ಒಡವೆಗಳನ್ನು ಇಟ್ಟುಕೊಳ್ಳುವುದು, ವಸ್ತ್ರಗಳನ್ನು ಧರಿಸಿಕೊಳ್ಳುವುದು. ಬೇಕಾದ ಜಡೆ ಹೆಣೀರಿ, ಒಡವೆಗಳನ್ನು ಹಾಕಿ, ನೋ ಪ್ರಾಬ್ಲಮ್. ಒಳ್ಳೆಯ ವಸ್ತ್ರಗಳನ್ನು ಹಾಕಿ, ನೋ ಪ್ರಾಬ್ಲಮ್. ಓಕೆ, ವಸ್ತ್ರಗಳನ್ನು ಧರಿಸಿಕೊಳ್ಳುವುದು. ಈ ಮೊದಲಾದ ಹೊರಾಂಗಣ ಶೃಂಗಾರವೇ, ಅದು ಮಾತ್ರ ಅಲ್ಲ ಅಂತ, ಅದು ಹಾಕಲೇಬಾರದು ಅಂತ ಹೇಳಿಲ್ಲ. ಹೊರಾಂಗಣ ಶೃಂಗಾರವೇ ನಿಮ್ಮ ಅಲಂಕಾರವಾಗಿರಬಾರದು. ಓಕೆ, ಮುಂದೆ ಸಾತ್ವಿಕವಾದ ಶಾಂತ ಮನಸ್ಸೆಂಬ ಒಳಾಂಗಣ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ. ಇದು ಶಾಶ್ವತವಾದದ್ದು, ದೇವರ ದೃಷ್ಟಿಗೆ ಬಹು ಬೆಲೆಯುಳ್ಳದ್ದು ಆಗಿದ್ದು, ಪೂರ್ವ ಕಾಲದಲ್ಲಿ ದೇವರ ಮೇಲೆ ನಿರೀಕ್ಷೆ ಇಟ್ಟ ಭಕ್ತೆಯರಾದ ಸ್ತ್ರೀಯರು ಸಹ ಹೀಗೆ ತಮ್ಮನ್ನು ಅಲಂಕರಿಸಿಕೊಂಡರು. ಅವರು ತಮ್ಮ ತಮ್ಮ ಗಂಡಂದಿರಿಗೆ ಅಧೀನರಾಗಿದ್ದು, ಯಾವ ಭೀತಿಗೂ ಗಾಬರಿ ಪಡದೆ ಒಳ್ಳೆಯದನ್ನು ಮಾಡುವರಾಗಿದ್ದರು. ಓಕೆ, ಅವರು ಗಂಡಂದಿರ ಹತ್ರ ಜಗಳ ಆಡ್ತಿರ್ಲಿಲ್ಲ, ಅವರು ಗಂಡಂದಿರಿಗೆ ಅಧೀನರಾಗಿದ್ದರು.
Okay, there is a husband is a master, authority. Okay, ಮಾಸ್ಟರ್. ಅದಕ್ಕೆ ಬೈಬಲ್ ಹೇಳ್ತದೆ, ಹೇಗೆ ಅಲಂಕರಿಸಿಕೊಂಡರು ತಮ್ಮ ತಮ್ಮ ಗಂಡಂದಿರಿಗೆ ಅವರು ಅಧೀನರಾದರು. ತಮ್ಮನ್ನು ಭಕ್ತಿಯರಾದ ಸ್ತ್ರೀಯರು ಸಹ ಹೀಗೆ ತಮ್ಮನ್ನು ಅಲಂಕರಿಸಿಕೊಂಡರು. ಅವರು ತಮ್ಮ ತಮ್ಮ ಗಂಡಂದಿರಿಗೆ ಅಧೀನರಾಗಿದ್ದು ಯಾವ ಭೀತಿಗೂ ಗಾಬರಿ ಪಡದೆ ಒಳ್ಳೆಯದನ್ನೇ ಮಾಡುವರಾಗ. ಯಾಕೆ ಅವರು ಗಂಡಂದಿರಿಗೆ ಅಧೀನರಾದರು? ದ ಟ್ರಸ್ಟ್ ಇನ್ ಗಾಡ್. ದ ಟ್ರಸ್ಟ್ ಇನ್ ಗಾಡ್. ಅವರು ಅವರ ಇನ್ನರ್ ಮ್ಯಾನ್ ಯಾವಾಗಲೂ ದೇವರೊಟ್ಟಿಗೆ ಕಮ್ಯುನಿಕೇಶನ್ ಅಲ್ಲಿದ್ದ. 6ನೇ ವಚನ, ಸಾರಳು ಹಾಗೆ ಅಬ್ರಾಮನಿಗೆ ವಿಧೇಯಳಾಗಿದ್ದು ಅವನನ್ನು ಯಜಮಾನ ಎಂದು ಕರೆದಳು ಎಂದು ಬರೆದಿದೆ. ತನ್ನ ಗಂಡನಿಗೆ ಅಬ್ರಾಮ ಅಂತ ಕರೆಯಿಲ್ಲ ಆಕೆ. ಸಾರಳು ಹಾಗೆಯೇ ಅಬ್ರಾಮನಿಗೆ ವಿಧೇಯಳಾಗಿದ್ದು ಅವನನ್ನು ಯಜಮಾನ ಎಂದು ಕರೆದಳು. ಇಂಗ್ಲಿಷ್ನಲ್ಲಿ ಏನಿರ್ತದೆ? ಈವನ್ ಆ ಸಾರಾ ಒಬೇಡ್ ಅಬ್ರಹಾಂ, ಕಾಲಿಂಗ್ ಹಿಮ್ Abraham and calling him Lord, whose daughters you are, as long as you do well and are not afraid with any amazement. ಸಾರಳು ಹಾಗೆ ಅಬ್ರಾಮನಿಗೆ ವಿಧೇಯಳಾಗಿದ್ದು ಅವನನ್ನು ಯಜಮಾನ ಎಂದು ಕರೆದಳು ಎಂದು ಬರೆದಿದೆ. ನೀವು ಸಾರಳ ಕುಮಾರ್ತೆಗಳಾಗಿದ್ದಿರಲ್ಲವೇ? ಓಕೆ ಪ್ರೇರೆ, ನನ್ನವನಾಗಿರುವ ನೀತಿವಂತನು ನಂಬಿಕೆಯಲ್ಲಿ ಆತನು ಬದುಕುತ್ತಾನೆ. ನಾನು ನಿಮ್ಗೆ ಎನ್ಕರೇಜ್ ಮಾಡುತ್ತೇನೆ, ಬಿಲೀವ್ ದ ವರ್ಡ್ ಆಫ್ ಗಾಡ್. ಫೇತ್ ಅಂತ ಹೇಳಿದರೆ ನಿಮ್ಮ ಬಾರ್ನ್ ಅಗೇನ್ ಆದ ಹ್ಯೂಮನ್ ಸ್ಪಿರಿಟ್ ದೇವರ ವಾಕ್ಯಕ್ಕೆ ರೆಸ್ಪಾನ್ಸ್ ಕೊಡುವಂಥದ್ದು, ಪ್ರತಿಕ್ರಿಯೆ ಕೊಡುವಂಥದ್ದೇ ನಂಬಿಕೆ. ನಂಬಿಕೆ ಯಾವುದರ ಮೇಲೆ ಅಲ್ಲ, ಅಜ್ಜಿ ಕಥೆಗಳ ಮೇಲೆ ಅಲ್ಲ, ದೇವರ ವಾಕ್ಯದ ಮೇಲೆ. ದೇವರ ವಾಕ್ಯ ಮಾತಾಡಲ್ಪಟ್ಟಿದೆ, ಅದು ನಿನ್ನೆ ಇವತ್ತು ನಾಳೆ ಏಕರೀತಿಯಾಗಿದೆ. ಬೇರೆ ಇಷ್ಟವರೆಗೆ ಯೇಸುವನ್ನು ರಕ್ಷಕನು ಒಡೆಯನೆಂದು ನೀವು ಅಂಗೀಕಾರ ಮಾಡಲಿಲ್ಲ, ದಿಸ್ ದ ರೈಟ್ ಟೈಮ್. ಕಾಲ್ ಜೀಸಸ್ ಇನ್ ಯೋರ್ ಹಾರ್ಟ್. ವಿಲ್ ಪ್ರೇ. ಥ್ಯಾಂಕ್ ಯು ಲಾರ್ಡ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ, ನಿನ್ನ ಒಬ್ಬನೇ ಮಗನಾದ ಯೇಸುವನ್ನು ನಮಗೋಸ್ಕರ ನೀನು ಕಳಿಸ್ತಿ. ಆತನು ನನಗೋಸ್ಕರ ಕ್ರೂಜೆಯಲ್ಲಿ ಸತ್ತು ರಕ್ತವನ್ನು ಸುರಿಸಿ ಹೂಣಲ್ಪಟ್ಟು 3ನೇ ದಿನ ಸತ್ತವರ ಒಳಗಿಂದ ಎದ್ದು ಬಂದನೆಂದು ನಾನು ನನ್ನ ಹೃದಯದಲ್ಲಿ ನಂಬುತ್ತೇನೆ ಮತ್ತು ಬಾಯಿಂದ ನಾನು ಅರಿಕೆ ಮಾಡುತ್ತೇನೆ. ಯೇಸುವೆ ನನ್ನ ಕರ್ತನೆಂದು ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮ ವರವನ್ನು ನಂಬಿಕೆಯ ಮೂಲಕ ನಾನು ಹೊಂದುತ್ತೇನೆ. ಐ ಥ್ಯಾಂಕ್ ಯು ಲಾರ್ಡ್ ಯರ್ ಗ್ರೇಸ್. ಥ್ಯಾಂಕ್ ಯು ಲಾರ್ಡ್ ಯರ್ ಅನಾಯಿಂಟಿಂಗ್ ಆ್ಯಂಡ್ ಫೇವರ್ ಆಫ್ ಗಾಡ್. ತಂದೆ, ನನ್ನವನಾಗಿರುವ ನೀತಿವಂತನು ನಂಬಿಕೆಯಲ್ಲಿ ಜೀವಿಸ್ತಾನೆ, ಆತನು ಹಿಂತೆಗೆದ ನನಗೆ ಸಂತೋಷವಿಲ್ಲ ಅಂತ ನನ್ನ ವಾಕ್ಯ ಹೇಳ್ತದೆ. ಎಲ್ಲರೂ ಅವರ ನಂಬಿಕೆಯಲ್ಲಿ ಪ್ರಜ್ವಲಿಸಲಿ, ಸಂತೈಸಲ್ಪಡಲಿ, ಆಧರಿಸಲ್ಪಡಲಿ ಎಂದು ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಯೇಸು ನಾಮದಲ್ಲಿ ತಂದೆ, ಆಮೆನ್.